ಹೌದು ಹೌದು. ಅದಕ್ಕೆ ಇವತ್ತಿನ ದಿವಸ ನಮ್ಮ ನಾಂದನಿ ಗ್ರಾಮದ ಗುರು ಹಿರಿಯರು ಹಾ ಹಗಲಿ ಕಾರ್ಯಕ್ರಮ ಇದ್ರು ಬಹಳ ಭಕ್ತಿಯಿಂದ ಈ ಸೇವೆಯನ್ನ ಕೇಳೋ ಸಲುವಾಗಿ ಕೂಡಿರಿ. ಕೂಡ್ಯಾರಲ್ರಿಪ್ಪ. ಬಹಳ ಶಾಂತತೆಯಿಂದ ಎಲ್ಲರೂ ಶ್ರವಣ ಮಾಡ್ತಾ ಇದ್ರಿ. ಹೌದು ಹೌದು. ನಾ ಹಾಡ್ಲಗತ್ತು 33 ವರ್ಷ ಆಯ್ತು. ಎಷ್ಟ ಶಾಂತ ರೀತಿಯಿಂದ ಜನ ಪೈಲಾ ಶಾಂತ ಊರ್ ನೋಡಿದಂದ್ರೆ ನಾಂದನಿ. ಶಬಾಷ್ ಶಬಾಷ್. ಹೌದು ಹೌದು ಹೌದು. ನಾವ್ ಯಾವ ಊರಾಗ ಹಾಡ್ಲಕ್ ಹೋಗ್ತೀವ ಗದ್ದಲು ನೋಡ್ಬೇಕು. ಅಲ್ಲಿ ಪೈಲಾ ಪೈಲ್ವಾನ್ಗಳೇ ಬಂದಿರ್ತಾರ ನಮ್ ಬಿಡ ಅದು ಹಾಡ ತಾವ್ ಬೀಳ್ತಾರೋ ನಮ್ಮನಿ ಕಡುತ್ತಾರೋ ಗೊತ್ತಾಗಲ್ಲ, ಹಂಗೆ ಬಂದಿರ್ತಾರ. ಆದ್ರೆ ಇಲ್ಲಿ ಬಹಳ ಶಾಂತತೆಯನ್ನು ಒಬ್ರು ಕಾಣಿಸಲ್ರಿ ಇಲ್ಲಿ ಕಾಪಾಡಿದ್ರಿ. ಅದಕ್ಕಿರ್ಲಿ ಬಹಳ ಒಳ್ಳೆ ಮಾತ. ಯಾಕಂದ್ರ ಹಿಂಗ ನಗು ನಗುತ್ತ ಶಾಂತದಿಂದ ಸೇವಾ ಕೇಳಿದ್ರಿ ಅಂದ್ರ ಹೌದು ಯಾರ ಏನ್ ಹಾಡಿದ್ರು ಏನ್ ಮಾತಾಡಿದ್ರು ಅದನ್ನ ನಿಮ್ಗೊಂದ್ ಸ್ವಲ್ಪ ತಿಳಿದು ಬರ್ತದ. ಅದಕ್ಕಿರ್ಲಿ ಇವತ್ತಿನ ದಿವಸ ಇನ್ನೊಂದು ಮಾತ ಮಗ ನನ್ನನ್ನು ಕೇಳ್ಯಾನ. ಹೌದು. ಅರಕೇರಿ ಅರಮನಿ ಬ್ಯೂರ್ಗಿ ಗುರುಮನಿ ಮಾಯಿ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಸಿದ್ದನ ನುಡಿ ಕಲ್ಲ ಅರಿಯ ಮೇಲೆ ಮ್ಯಾಣಿನ ಗೂಟು ಜಡದಂತಲಿ ಗಾಣಮಿಣಿ ಮುಂಗೈ ಹಿಡಿದು ಕೇಳಬೇಡ ಮುಂಗೈ ಹಿಡಿದು ಕೇಳಲಿ ಅಂತಾನ. ಇದು ಅಂದಾನ, ಇದು ಖರೇನೆ ಅದ. ಮತ್ ಇದು ಅಂತಾರ. ಅತಾರ ಅಂದ್ರೆ ಇದು ಹಿಂಗೆ ಯಾಕ ಅಂತಾರ ಅಂತ ಕೇಳ್ತಾನ. ಹೌದಿಲ್ಲ? ಹೌದು. ಕಲ್ಲೂರು ಸಿದ್ದನ ನುಡಿ ಕಲ್ಲರಿಯ ಮೇಲೆ ಮ್ಯಾಣಿನ ಗೂಟು ಜಡದಂತೆ. ಇದರ ಇತಿಹಾಸ ಮಕ್ಕಳು ದೊಡ್ಡದು. ಅರಕೇರಿ ಅರಮನಿ ಬ್ಯೂರ್ಗಿ ಗುರುಮನಿ ಮಾಯಿ ಮಕಣಾಪುರ ಶಿವಸ್ಥಾನ ಗದ್ದಿಗೆ. ಇದು ಎಲ್ಲಿ ಬಂತು ಬಿರ್ದ ಅಂತ ಕೇಳಿದ್ರ, ನಾಲೂರು ಧರ್ಮರು ಅರಕೆರೆ ಗ್ರಾಮನ ಬಿಟ್ಟು ಮಾಧುಲಿಂಗನ ಏನು ಹೊಳಿದಾಡ್ಸಿದ್ರು. ಹೌದು. ಆ ಸಮಯದೊಳಗ ಮಾಧುಲಿಂಗ ತಮ್ಮಗಳಿಗೆ ಶಾಪ ಕೊಟ್ಟಿದ್ದ, ಹೊನ್ನ ಪ್ಯೂರಿಗೆ ಅನ್ನ ಪವನಾಗಲಿ, ನಿನ್ನ ಗುಳೇಕರು ಬಂದು ಗಂಗಿ ನಾಡಿನಲ್ಲಿ ಜೋಪಾನಾಗಲಿ, ಹಿರಿಯನ ಗೌಡಕಿ ಕಿರಿಯಾಗಲಿ ಅಂತಿದ್ದ. ಹೌದು ಹೌದು. ಆ ಮಾತಿಗೆ ಆಗಿ ಧರ್ಮರು ಹೋಗಿ ತಂದೆ ಕೇಳಿದ್ರು, ಅಣ್ಣ ಮಾಧುಲಿಂಗ ನಮ್ಮನ ಶಾಪ ಕೊಟ್ಟಾನ, ಹೊನ್ನ ಪ್ಯೂರಿಗೆ ಅನ್ನ ಪಾವನಾಗಲಿ ಅಂದಾನ, ನಿನ್ನ ಗುಳೇಕರ ಬಂದು ಗಂಗಿ ನಾಡಿನಲ್ಲಿ ಜೋಪಾನಾಗಲಿ ಅಂದಾನ, ಹಿರಿಯನ ಗೌಡಕಿ ಕಿರಿಯಾಗಲಿ ಅಂದಾನ, ನಾವು ಹೆಂಗ ಮಾಡುವನು ಅಂತ ಕೇಳಿದ್ರು. ಕೇಳಿದಾಗ ಹೊನ್ನ ಬಿಹುರಿಗೆ ಅನ್ನೋದೇ ಧರ್ಮರಿಗೆ ಗೊತ್ತಿಲ್ಲ, ಅದ್ರ ಹೆಸರು ಇದ್ದಿತ್ತಿಲ್ಲ. ಹೌದು ಹೌದು. ಆಗ ತಂದೆ ಮೋಗಿಸಿದ್ದ ಮಕ್ಕಳಿಗೆ ಮಾಯಾಪ್ರೀತಿ ಮಾಡಿ ಹೇಳ್ತಾನ, ಮೂಡಲ್ ಹರಿದಕ್ಕೆದ್ದು ಜಾಮ ಜಳಕ ಮಾಡಿ ತೇಜಿ ಮೇಲೆ ಕುಂತು ಗಂಗಿ ನಾಡಿಗೆ ಹೋಗ್ರಿ. ಹೌದು. ಸೂರ್ಯ ಉದಯಕ ತೇಜಿ ಬಾಯನ ನೊರಿಯಲ್ಲಿ ಧರಣಿಗೆ ಬೀಳ್ತಾವ, ಅಲ್ಲಿ ಭಂಡಾರ ಗುರುತಿಟ್ಟು ಧರ್ಮದ ಕಟ್ಟಿಯನ್ನು ಕಟ್ರಿ, ಅದು ಮೈಲಾರ ಹಟ್ಟಿ ಮುರಿದು ಹೊನ್ನ ಬಿವ್ರಿಗೆ ಅನಸ್ಗೊತ್ತದ ಹೋಗ್ರಿ ಅಂತಿದ. ತಂದಿ ಮಾತನ್ನ ಕೇಳಿ ನಾಲ್ವರು ಧರ್ಮರು ಮೂಡಲ್ ಹರಿಯದಕ್ಕೆದ್ದು ಜಾಮ ಜಳಕ ಮಾಡಿ